ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ರೀ, ಸ್ವಲ್ಪ ಮಲಗೋದು ಲೇಟ್ ಆಯಿತು. ಇವಾಗ ಎದ್ದಿದ್ದು ಲೇಟ್. ಟೈಮ್ ಇವಾಗ 12 ಗಂಟೆ ಆಗಿದೆ. ಮಾರ್ನಿಂಗ್ ಲೇಟಾಗಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಇವಾಗ ನಮ್ಮದು ಗಾರ್ಡನ್ ಹತ್ರ ಇದ್ದೇವೆ ರೀ. ಸುಮಾರು ದಿನಗಳಾಗಿತ್ತು ನಮ್ಮ ಕೋಳಿಗಳ ಬಗ್ಗೆ ವಿಚಾರಣೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಒಂದ್ಸಲಿ ನೋಡ್ಕೊಂಡು ಹೋಗೋಣ. ಟ್ರೈನಿಂಗಲ್ಲಿದ್ದಾಗ ಹೆಂಗಾಗ್ತಿತ್ತು ಅಂತಂದ್ರೆ ಕರೆಕ್ಟಿಗೆ 8:30ಗೆ ಅಂತಂದ್ರೆ ನಾವು ಬಸ್ ಹತ್ತಿದ್ವಿ. ಚೆನ್ನಾಗಿತ್ತು, ಒಂಥರ ಅದು ರೂಟೀನ್ ಬೇರೆನೇ ಇತ್ತು. ಇವಾಗ ಮನೆಯಲ್ಲಿದ್ದ ನಮ್ಮದೇ ಒಂಥರ ರೂಟೀನ್ ಆಗಿಬಿಟ್ಟಿದೆ. ಹಾಗಾದರೆ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಣ ಬನ್ನಿ. ಇವಾಗ ಆಲ್ಮೋಸ್ಟ್ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ರೀ, ಯಾವುದೇ ಸಮಸ್ಯೆ ಇಲ್ಲ. ಡ್ರಿಂಕರಲ್ಲಿ ವಾಟರ್ ಇದೆ, ಫೀಡ್ರಲ್ಲಿ ಫುಡ್ ಸ್ವಲ್ಪ ಲೆವೆಲ್ ಕಡಿಮೆ ಇದೆ. ಇವಾಗ ಫುಡ್ ಹಾಕೋಣೋದಕ್ಕೆ ನೋಡಿರಿ ಅವ್ನು ಹೆಂಗಿದ್ದಾನೆ ಅಂತೇಳಿ. ಆಲ್ಮೋಸ್ಟ್ ಆ್ಯಕ್ಟಿವ್ ಆಗಿರ್ತಾನೆ. ನಾವು ಟೋಟಲಿ 2 ಹುಂಜಗಳಿದಾವೆ ರೀ, ಎರಡೂ ಸಾಲಿಡ್ ಇದಾವೆ. ಉಳ್ಕಿದ್ದೆಲ್ಲ ಕೋಳಿಗಳಿದಾವೆ. ಮೊದಲು ಸುಮಾರು 10ರಿಂದ 12 ಇದ್ದವು ರೀ, ಇವಾಗ 7 ಅಷ್ಟೇ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಮೇಂಟೈನ್ ಮಾಡೋಕ್ಕೂ ನಮಗೂ ಕಷ್ಟ ಆಗ್ತಿತ್ತು. ನೋಡೋಣ, ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡೋ ವಿಚಾರಗಳಿದ್ದಾವೆ. ಸದ್ಯಕ್ಕಿಲ್ಲ. ಬಟ್ ಹುಂಜ ಏನೇ ಇಲ್ಲಂದ್ರೂ 1-2ರಿಂದ 3 kg ಬರ್ತೈತೆ, ಅಷ್ಟು ಸಾಲಿಡ್ ಇದ್ದಾವೆ ರೀ. ಮಾತ್ರ ಅದಕ್ಕಿಂತ ಪೂರ್ವದಲ್ಲಿ ನಾವು ಗಿರ್ರಾಜನ ಸಾಕಿದ್ವಿ ರೀ. ಗಿರ್ರಾಜು ಅರೌಂಡ್ ಒಂದು 8-9 ತಿಂಗಳಿಗೆ ಇನ್ನೆಲ್ಲಂದ್ರೂ 3-3.5 kg ಬಂದಿದ್ದು. ಅಲ್ಟಿಮೇಟ್ ಇದು ಮಾತ್ರ. ಆಲ್ಮೋಸ್ಟ್ ನಮ್ಮ ಕೋಳಿಗಳೆಲ್ಲ ಪರ್ಫೆಕ್ಟ್ ಇದ್ದಾವೆ. ನಾವು ಅದಕ್ಕೆ ಊಟನೂ ಹಾಕಿ ಐತ್ರಿ. ಹಾಗಿದ್ರೆ ಹೊಡೋಣ ನಾವು ಇವಾಗ. ಮೊದಲಿನ ಸರಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಟೈಮ ಪಪ್ಪಾಯಿ ಗಿಡಗಳಲ್ಲಿ ಕಾಯಿಗಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ರೀ. ಡೈಲಿ ಮಿನಿಮಮ್ 2-3 ಹಣ್ಣುಗಳಿರುತ್ತೆ. ಪಪ್ಪಾಯಿ ಹಣ್ಣು ತಿಂದು ಬೇಜಾರಾಗ್ಬಿಟ್ಟಿದೆ. ಗಾರ್ಡನ್ ಇದ್ರಿ, ಅದಕ್ಕೆ ಸರಿಯಾಗಿ ಮೇಂಟೈನ್ ಮಾಡೋಕ್ಕಿರ್ಬೇಕು ರೀ. ಇಲ್ಲಪ್ಪ ಅಂತಂತಂದ್ರೆ ಕಷ್ಟ ಆಗ್ತೈತಿ. 1-2 ದಿನ ಎಲ್ಲರೂ ಹೋಗ್ಬಿಟ್ಟು ಅಂತಂದ್ರೆ ನಾವು ಗಿಡಗಳೆಲ್ಲ ಒಣಗಿ ಬಿಡ್ತಾವೆ. ಲಾಸ್ಟ್ ಟೈಮ್ ದೇವ್ರಿಗೆ ಪೂಜೆ ಅಂತ ಹೂಗಳ ಗಿಡಗಳನ್ನ ಹಚ್ಚಿದ್ವಿ, ತುಂಬ ಚೆನ್ನಾಗಿ ಬೆಳೆದಿದ್ವು. ಏನಪ್ಪ ಅಂತಂದ್ರೆ 1-2 ದಿನ ಅದ್ರ ಕಡೆ ಹೋಗೇ ಇಲ್ಲ, ನಾವು ನೀರೇ ಹಾಕಿಲ್ಲ, ಒಣಗಿಬಿಟ್ಟಿದೆ. ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಈ ಥರ ನಾವು ನಮ್ಮ ಗಾರ್ಡನಲ್ಲಿ ವಾಕ್ ಮಾಡುವಾಗ ನಮ್ಮ ಸ್ಟೆಫಿ ನೆನಪಾಗ್ತಾನೆ ರೀ. ಏನು ಮಾಡೋದು, ಬಿಸಿಲಿನ ಪ್ರಮಾಣ ಸಿಕ್ಕಾಪಟ್ಟು ಇರುವ ಕಾರಣ ಆಲ್ಮೋಸ್ಟ್ ಬೇಗನೆ ಗಿಡಗಳು ಒಣಗಿಬಿಡ್ತಾವೆ ರೀ. ಮೊನ್ನೆ ಗಾರ್ಡನಿಗೆಲ್ಲ ನೀರು ಹಾಕಿದ್ದೆ ನೋಡ್ರಿ, ಮತ್ತೆ ಯಾವ ಥರ ಆಗಿದೆ ಅಂತೇಳಿ. ಮೊದಲು ನಮ್ಮ ಸ್ಟೆಫಿ ಇದ್ದಾಗ ರೀ, ಮನೆಯಲ್ಲಿ ರೋಟಿ ಮಾಡಿದರೆ, ಚಪಾತಿ ಮಾಡಿದರೆ, ಏನೇ ಮಾಡಿದ್ರು ಫಸ್ಟ್ ಅವನಿಗೆ ಹಾಕಿದ್ವಿ. ಏನು ಮಾಡೋದು, ಇವಾಗ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಬ್ಲ್ಯಾಕ್ ಕ್ಯಾಮ್, ಇವು ಮುಂದೆ ಆರ್ಭಟ ಬೇರೆ ಮನೆಯಲ್ಲಿ. ನೀವು ಹಾಲು ಅನ್ನ ಬಿಟ್ಟರೆ ಬತ್ತು ಬೇರೆ ಏನೂ ಬೇಡ. ಹೊರಡೆ ಹೋಗಿ ಬ್ಯಾಟಿ ಅಂತೂ ಆಡೋಂಗಿಲ್ಲ, ಮನೆಯಲ್ಲೇ ಇರ್ತಾನೆ ಯಾವಾಗಲೂ. ನೋಡಿರಿ, ಇತ್ತೀಚೆಗೆ ಗಾರ್ಡನ್ನಲ್ಲಿ ಹೂಗಳ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟಿದೆ ರೀ. ಪೂಜೆಗೆ ಹೂಗಳೇ ಸಿಗ್ತಾ ಇಲ್ಲ. ನೋಡ್ರಿ, ಒಂದು ಆರ್ಭಟ ಚಲೋ ಆಗಿದೆ ಇಲ್ಲಿ. ನೋಡ್ರಿ ಬಿಸಿಲಿಗೆ ಹೆಂಗೆ ಮಾಡುತ್ತೆ ನೀವು. ತುಂಬ ದಿನಗಳ ನಂತರ ನಮ್ಮ ಗಾರ್ಡನ್ ಬಗ್ಗೆ ಸ್ವಲ್ಪ ನೋಡಿ ಆಯ್ತು ರೀ. ಇವಾಗ ಹೊಡೋಣ ಇಲ್ಲಿಂದ. ಇವಾಗ ಸ್ವಲ್ಪ ಎಡಿಟಿಂಗ್ ವರ್ಕ್ ಕಂಟಿನ್ಯೂ ಮಾಡೋಣ ಇವಾಗ. ಇಷ್ಟೊತ್ತು ನಾವು ವರ್ಕ್ ಮಾಡತ್ತಿದ್ವಿ ರೀ. ವರ್ಕ್ ಮಾಡ್ಕೊಂಡ್ರೆ ಟೈಮ್ ಹೆಂಗೆ ಹೋಗ್ತೈತೆ ಅಂತ ಗೊತ್ತಾಗಿಲ್ಲ. ಸುಮಾರು ಹೊತ್ತಾಯ್ತು. ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ. ಜಸ್ಟ್ ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರೆ. ಡೈಲಿ ನೀರು ಹಾಕಿದ್ರು ಅದು ಗಿಡ ಒಣಗ್ತಿದೆ ನೋಡ್ರಿ. ಯಾಕೆ ಒಣಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಮತ್ತೆ ಅಷ್ಟು ಚೆನ್ನಾಗಿತ್ತಿದು, ಇವಾಗ ಈ ಥರ ಆಗಿಬಿಟ್ಟಿದೆ. ಬೇಜಾರಾಗುತ್ತೆ ನೋಡೋಕ್ಕೆ. ನಮ್ಮ ತಾಯಿಯವರು ಇಲ್ಲಿ ವರ್ಕ್ ಮಾಡ್ತಿದ್ರು, ಮಾತಾಡ್ಸೋಕೆ ಬನ್ರಿ ಅವ್ರಿಗೆ. ಹೇಮಾ, ವಾಟ್ಸಪ್ ಏನು ಮಾಡ್ತಿದ್ದೀರಿ? ರೊಟ್ಟಿ ಮಾಡ್ತಿದ್ದೀರಿ. ಗಿಡಕ್ಕೆ ನೀರು ಹಾಕಿದ್ದು ಎಷ್ಟೋ ಮಟ್ಟ? ಓಕೆ. ಆಲ್ಮೋಸ್ಟ್ ಮನೇಲಿ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಬಿಟ್ಟಿದ್ದಾರೆ ನೋಡ್ರಿ. ಮಾತಾಡ್ಸೋಕೆ ಪುರ್ಸುತ್ತಿಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿ, ನಮ್ದು ಬಿನ್ ಬ್ಯಾಗ್ ಪರಿಸ್ಥಿತಿ ಯಾವ ಥರ ಆಗಿಬಿಟ್ಟಿದೆ ಅಂತ. ಕ್ಲೀನ್ ಮಾಡೋದು ಮೂಲಿಗಿಡೋದಾಗ್ಬಿಟ್ಟಿದೆ ಅದು. ಇವತ್ತು ಟೈಮ್ ಸಿಕ್ಕರೆ ಕ್ಲೀನ್ ಮಾಡೋಣ್ರಿ, ಯೂಸ್ ಮಾಡೋಣದು. ಇಲ್ಲ ಸುಮ್ಮನೆ ವೇಸ್ಟ್ ಆಗ್ತೈತೆ ಮೂಲಿ ಬಿದ್ದು. ಮತ್ತೆ ನಮ್ಮ ವರ್ಕ್ನ ಕಂಟಿನ್ಯೂ ಮಾಡೋಣ್ರಿ.
ಕೆಲವೊಂದು ಸ್ಕ್ರಿಪ್ಟ್ ರೆಡಿ ಮಾಡೋದಿದೆ. ಸ್ಕ್ರಿಪ್ಟ್ ರೆಡಿ ಮಾಡೋಣ ಇವಾಗ. ಇಂಟರ್ವ್ಯೂಗೆ ಒಂದು ಟ್ರೈಪೋಡ್ ಬೇಕಾಗಿದೆ. ಬುಕ್ ಮಾಡೋಣ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ರಿಲೇಟೆಡ್ ವೆಂಡರ್ಗೆ ಕಾಲ್ ಮಾಡ್ತಿದ್ದೇನೆ. ಕಾಲ್ ಪಿಕ್ ಮಾಡ್ತಿಲ್ಲ ಅವರು. ಹಲೋ ಹಲೋ ಮ್ಯಾಮ್, ಐ ಹ್ಯಾವ್ ಸೆಂಡ್ ದ ಡೀಟೇಲ್ಸ್ ಇನ್ ವಾಟ್ಸ್ಆ್ಯಪ್ ರಿಗಾರ್ಡಿಂಗ್ ದ ಟ್ರೈಪೋಡ್. ಪ್ಲೀಸ್ ಕ್ಯಾನ್ ಯು ಶೇರ್ ದ ಮೋರ್ ಡೀಟೇಲ್ಸ್ ಆನ್ ದ್ಯಾಟ್? ಯಾ, I have already sent in WhatsApp for your number. Last 658 is there, right? Tell me, I check it. 8123. Sorry? 8123. 8123? ಯಾ, ವೆಂಡರ್ಗೆ ಕೊಟೇಶನ್ ಕಳ್ಸೋಕ್ಕೆ ಹೇಳಿದ್ದೀನಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ಆಲ್ಮೋಸ್ಟ್ ಎಲ್ಲ ಅಷ್ಟೇ ಚಾರ್ಜ್ ಆಗ್ತೈತಿ. ಫೈನಲಿ ಹೇಳ್ತೀನಿ ಎಷ್ಟಕ್ಕೆ ತರಿಸಿದ್ವಿ ಅಂತೇಳಿ. ಫೈನಲಿ ನಾವು ವೆಂಡರ್ನ ಸರ್ಚ್ ಮಾಡಿ ಕೊಟೇಶನ್ ಸೆಂಡ್ ಮಾಡೋಕೆ ಹೇಳಿದ್ದೇವೆ ರೀ. ಪರವಾಗಿಲ್ಲ, ಅರೌಂಡ್ ಒಂದು 800 to 1000 rupeesವರೆಗೂ ಆಗ್ಬೋದು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನೋಡೋಣ ಅಂತ ಏನೇನಾಗುತ್ತೆ ಅಂತೇಳಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಚೆನ್ನಾಗಿದೆ ಸ್ಟಿಕ್ ಮಾತ್ರ. ಫ್ರೆಂಡ್ ಫೋನ್ ಮಾಡಿದ್ದಾನೆ ರೀ, ಬಾ ಅಂತೇಳಿ. ಇನ್ನೂ ಸ್ವಲ್ಪ ಕೆಲಸ ಐತೆ ಅಂತ ಭೇಟಿಯಾಗಿ ಬರ್ತೀನಿ, ಆಮೇಲೆ ಕನೆಕ್ಟ್ ಆಗ್ತೀನಿ. A few moments later. ಆಚೆ ಕಡೆಯಿಂದ ಜಸ್ಟ್ ಬಂದು ರೀ. ಟೈಮ್ ಇವಾಗ ಸಂಜೆ 4:30 ಇನ್ನೂ ಊಟ ಮಾಡಿಲ್ಲ. ಊಟ ಮಾಡೋಣ್ರಿ ಇವಾಗ. ಊಟ ಸ್ಟಾರ್ಟ್ ಮಾಡೋಣ್ರಿ ಇವಾಗ. ನಥಿಂಗ್ ಸ್ಪೆಷಲ್. ಅಮ್ಮ, ಅಡುಗೆ ಏನಮ್ಮ ಇವತ್ತು? ಜುಣಕ, ಸಬ್ಬಸಿಗೆ ಸೊಪ್ಪು, ಅನ್ನ, ಮೊಸರು. ಓಕೆ ಅಮ್ಮ. ಆ ಇಡೀ ಒಂದು ಹಣ್ಣು ಕೂಡ ಹಣ್ಣದು ಗುರುವಾರ ಲಕ್ಷ್ಮಿ. ಚೆನ್ನಾಗಿದೆ. ರೋಟಿ ಎಲ್ಲ ತಿಂದೈತೆ, ರೈಸ್ ಊಟ ಮಾಡಿದ್ವಿ ಇವಾಗ. ಜಸ್ಟ್ ನಮ್ದು ಊಟ ಆಯ್ತು ರೀ. ಒಂದು ಪಪ್ಪಾಯ ಹಣ್ಣಿದೆ, ಸ್ವಲ್ಪ ಅದಕ್ಕೆ ಏನೋ ಆಗಿದೆ. ಅದನ್ನ ನಮ್ಮ ಕೋಳಿಗೆಲ್ಲ ಕಟ್ ಮಾಡಿ ಹಾಕ್ಬಿಡೋಣ ಇವಾಗ. ನೋಡಿರಿ, ಇದೆ ಬೆಳಗ್ಗೆ ಗಿಡದಾಗ ಹರಿಯಬೇಕಾರೆ ಹೆಂಗಿತ್ತಿದ್ನ ಚಾಪಿಂಗ್ ಬೋರ್ಡ್ ಮತ್ತು ನೈಫ್ನ ರೆಡಿ ಮಾಡ್ಕೊಂಡಾಯ್ತು ರೀ. ಇವಾಗ ಕಟ್ ಮಾಡೋಣ್ರಿ. ಇದಿಷ್ಟು ನೋಡಿರಿ, ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಇಲ್ಲಿ ಪಕ್ಷಿ ಕುಕ್ಕಿದಾವೆ ಇದಕ್ಕೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಒಂದಕ್ಕೊಂದು ಫಿಕ್ಷನ್ ಆಗಿ ಈ ಥರ ಸಮಸ್ಯೆ ಆಗಿರ್ಬೋದು. ನಮ್ಮ ಕೋಳಿಗಳಿಗೂ ಯಾವುದೇ ಸಮಸ್ಯೆ ಆಗಿರಬಾರ್ದು. ಕುಸಿದ ಮೇಲೆ ನೀವು ಲೇಯರ್ ತೆಗೆದುಬಿಡ್ನಿದ್ದೆ. ಅಲ್ಲಿ ಲೇಯರ್ ತೆಗೆದು ಸ್ವಲ್ಪ ಇದನ್ನ ಕಟ್ ಮಾಡೋಣ್ರಿ ಸಣ್ಣಗೆ. ಯಾವ ಥರ ಕಟ್ ಮಾಡೋಣ ಇದನ್ನ? ದಟ್ಸ್ ಫೈನ್. ಹೀಗೆ ಇದೇ ಥರ ಕಟ್ ಮಾಡೋಣ. ಈ ಥರ ಇದೆ. ಇವಾಗ ಸಣ್ಣಗೆ ಮಾಡೋಣ್ರಿ. ಆಲ್ಮೋಸ್ಟ್ ಇದು ಲಾಸ್ಟ್ ಇದೆ ರೀ. ಇದು ಸ್ವಲ್ಪ ಕಟ್ ಮಾಡಿ ಹಾಕ್ಬಿಡೋಣ. ನಮ್ಮ ಕೋಳಿ ಸಂಪ ತಿಂತಾವೇನು ಪಾಪ, ಇಷ್ಟಪಟ್ಟು ತಿಂತಾವೆ. ಇದಾದಮೇಲೆ ಏನು ಮಾಡೋಣಪ್ಪ, ಅದನ್ನು ಕ್ಲೀನ್ ಮಾಡಿಬಿಡೋಣ. ನೈಫ್ ಕ್ಲೀನ್ ಮಾಡಿ ಐತ್ರಿ. ಬಡ ಈ ಥರ ಕೆಲಸ ಮಾಡಿ ಇಟ್ಬಿಟ್ರೆ ಮುಂದೆ ಅವ್ರಿಗೆ ಕೆಲಸ ಮಾಡೋಕೆ ಅನುಕೂಲ ಆಕೈತಿ. ಇಲ್ಲ ಪಾಪ ಅವ್ರು ಬಂದು ತೊಳ್ಕೊಂಡು ಕೆಲಸ ಮಾಡೋದ್ರಾಗ ಏನಾಗ್ತೈತೆ ಸಮಸ್ಯೆಗಳಾಗ್ತಾವೆ. ಅಷ್ಟೊತ್ತು ಎಲ್ಲ ಒಣಗಿ ಹೋಗ್ಬಿಟ್ಟಿರ್ತೈತಿ. ಒಂದಕ್ಕೆ ನಾಲ್ಕು ಕೆಲಸ ಅವ್ರ ಸಂಬಂಧ ಮಾಡಿಬಿಡೋದು ಬೆಸ್ಟ್ ರೀ. ಆಲ್ಮೋಸ್ಟ್ ಕಟ್ ಮಾಡಿ ಆಯ್ತು ರೀ. ನಮ್ಮ ತಂಗಿಯವರ ಮತ್ತು ನಮ್ಮ ತಾಯಿಯವರ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗ್ತಿದ್ದಾರೆ ನೋಡ್ರಿ. ಓಕೆ ಅಮ್ಮ, ಹೋಗಿ ಬನ್ರಿ. ಆಗಿದ್ರೆ ಬಾಯ್ ತಂಗಿ. ಹಾಗೆ ನಾವು ನಮ್ಮ ಕೆಲಸನ ಕಂಟಿನ್ಯೂ ಮಾಡೋಣ ಇವಾಗ.
ಇವ್ನು ನೋಡ್ರಿ ಇವ್ನು ಆರ್ಬೋಟ ನೋಡ್ರಿ ಒಂದು ಭಾಳ ಅಂದ್ರೆ ಭಾಳ ಹೈಪರ್ ಆಕ್ಟಿವ್ ಅದ ನಾವು. ಎಲ್ಲ ಕೋಳಿಗಳು ಫುಲ್ ಖುಷ್ ನೋಡ್ರಿ. $1500 ಆರ್ಟಿಫಿಷಿಯಲ್ ಫುಡ್ ತಂದು ಹಾಕಿದ್ರು, ಬಟ್ ಈ ಥರ ಇವು ಸೊಪ್ಪು ಹಣ್ಣು ಗಿಣ್ಣು ತಂದು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾವ್ರಿ ಇವು. ಆರ್ಟಿಫಿಷಿಯಲ್ ಫುಡ್ ಹಾಕಿದ್ರು ಅವ್ರಿಗೆ ಸಮಾಧಾನ ಇಲ್ಲ. ನಮ್ಮ ಕೋಳಿಗಳಿಗೆ ಹಣ್ಣನ್ನು ಹಾಕೈತ್ರಿ, ಲಾಕ್ ಮಾಡಿಬಿಡೋಣ್ರಿ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸು ಮುಗ್ದಂಗೆ ಆಗೋದು ನೋಡ್ರಿ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.